ನಾನು ಒಂದು ಆಟೋನ ಕಾಯ್ತಾ ಇದ್ದೆ, ತುಂಬ ಮಳೆ ಬರ್ತಾ ಇದೆ. ಸರಿ, ಒಂದು 2-3 ಆಟೋ ನಾನು ನಿಲ್ಲಿಸಿದೆ. ಯಾರು ನನ್ನ ಹತ್ರ ಆಯಿತು ಅಂತ ಮುಂದೆ ಹೋದರು. ಮತ್ತು ಸುಮ್ಮನೆ ಗಾಡಿ ನಿಲ್ಲಿಸಿದೆ. ಪಾಪ ನಿಲ್ಲಿಸಿದ್ರು. ಬನ್ನಿ ಸರ್ ಹೋಗೋಣ ಅಂದರು. ತಾವ್ಯಾರೋ ಗೊತ್ತಾಗಲಿಲ್ಲ ಅಂದರು. ನಾನು ಒಬ್ಬ ಆರ್ಟಿಸ್ಟೇ ಅಂದೆ. ಸರಿ, ನಾಗಣ್ಣವರು ತುಂಬ ಹೃದಯದಲ್ಲಿ ನಾನು ಕರ್ಕೊಂಬಂದು, ಬನ್ನಿ ಇವರೇ, ನೀವೊಬ್ಬರು ದೊಡ್ಡ ಕಲಾವಿದರು, ಭಾಳಷ್ಟು ಪಿಕ್ಚರ್ಸ್ ಮಾಡಿದ್ದೀರ, ನೀವು 50 ಪಿಕ್ಚರ್ ಮಾಡಿದ ಕಲಾವಿದರು, ನೀವು ಬರೋದೇ ನಮಗೊಂದು ದೊಡ್ಡ ಹೆಮ್ಮೆ. ದಯವಿಟ್ಟು ನೀವು ನಾನು ಹಣ ಕೊಡ್ಲಿಕ್ಕೆ ಹೋದೆ, ಈ ಥರ ನಾನು ಯಾವತ್ತೂ ತೊಗೊಂಡವನಲ್ಲ, ನಾವು ಅಭ್ಯಾಸನೂ ಇಲ್ಲ, ನನ್ನ ಕಲಾವಿದರು ಅಂದರೆ ತುಂಬ ಪ್ರಾಣ, ನಾನು ಯಾವತ್ತೂ ಋಣ ತೀರಿಸ್ಬೇಕು ಅಂತಲೇ ನಾನು ಇದ್ದೀನಿ. ನಾನು ಅದಕ್ಕೆ ಅವರು ಕ್ಷಮೆ ಕೇಳಿ, ನಿಮ್ಮಂಥ ದೊಡ್ಡವರು, ದೊಡ್ಡ ಮನಸ್ಸಿರೋರು ಈ ಥರ ಭಾಳ ಅಪರೂಪ ಅಂತ ಹೇಳಿ ಅವ್ರಿಗೆ ನಾನೊಂದು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಇವಾಗ 45 ಸಿನಿಮಾ ಮಾಡೋರು ಒಬ್ಬ ಆರ್ಟಿಸ್ಟು ಹಿರಿಯರಾಗಲಿದ್ರು, ಇವತ್ತು 72 ವರ್ಷದವರು ನಮ್ಮ ಜೊತೆಲಿದ್ದಾರೆ. ನಮಗೆ ತುಂಬ ಖುಷಿಯಾದಂಥ ವಿಚಾರ. ಇವರು ಯಾವುದೋ ಮಟ್ಟದಲ್ಲಿ ಬೆಳಿಬೇಕಾಗಿತ್ತು, ಆದರೂ ಕೂಡ ಈಗ ಮತ್ತೊಮ್ಮೆ ಸಿನಿಮಾ ಮಾಡ್ತವ್ರೆ, ನಮ್ಮ ಜೊತೆ ಸಿಕ್ಕವ್ರೆ. ಅವ್ರು ನನಗಂತರ ಗುರುಗಳ ಥರ ನನಗೆ ತುಂಬ ಸಂತೋಷ ಆಗುವಂಥ ವಿಚಾರ. ನಮಸ್ಕಾರ ಸಭೆ. ನಮಸ್ಕಾರ. ಯಾರು ಗುರುಗಳೆಲ್ಲ ನೋಡಿ, ಮನಸ್ಸೊಂದು ದೊಡ್ಡದಿದ್ರೆ ಎಲ್ಲರೂ ದೊಡ್ಡ ಮನಸ್ಸಿರಬೇಕು. ಗುರುಗಳು ಆಗಲಿ ದೊಡ್ಡವರಾಗಲಿ ಯಾರೂ ಇಲ್ಲ. ಮಾತಲ್ಲಿ ಒಂದೇ ರೀತಿಯಾಗಿ ಮನುಷ್ಯ ನಿಯತ್ತು ಇದ್ದರೆ ಮಾತ್ರ ಯಾರು ದೊಡ್ಡವರಲ್ಲ, ಚಿಕ್ಕವರು ಅಲ್ಲ ದೊಡ್ಡವರಲ್ಲ, ಸಮಾನವಾಗಿ ನಾವು ಬದುಕಿದ್ರೇ ಅವನಿಗೆ ಒಬ್ಬ ಮನುಷ್ಯ ಅಂತ ಹೇಳ್ಬಾರ್ದು. ಅದಕ್ಕಿಲ್ಲ ನಾನು ಹೇಳಬಾರ್ದು. ನಮಸ್ಕಾರ ಸಭೆ. ನಮಸ್ಕಾರ.